ಆತ್ಮೀಯ ಸ್ನೇಹಿತ ಬಂಧುಗಳೇ, ಇವತ್ತಿನ ಈ ಸಂಚಿಕೆಯಲ್ಲಿ ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ ಕುರಿತು ಸ್ವಲ್ಪ ತಿಳಿದುಕೊಳ್ಳೋಣ. ಗಿರೀಶ್ ಮಟ್ಟಣ್ಣನವರು ಸೌಜನ್ಯ ಕೇಸ್ ಹೋರಾಟಗಾರರು ಅಷ್ಟೇ ಅಲ್ಲ, ಇವರೊಬ್ಬರು ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂಥವರು. ಸುಮಾರು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ಬೆಳ್ಳಿ ತೆರೆಯಲ್ಲಿ ಕಾಣಿಸಿಕೊಂಡಂಥವರು. RSSನ ಹಿನ್ನೆಲೆ ಉಳ್ಳ ಇವರು ರಾಜಕೀಯದಲ್ಲಿ ಸಹ ತಮ್ಮ ಕೈಚಳಕ ತೋರಿಸಿ BS ಯಡಿಯೂರಪ್ಪನಂಥವರ ನಾಯಕರಿಂದ ಸೈ ಎನಿಸಿಕೊಂಡಂಥವರು. ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಬಲವಾದ ಧ್ವನಿ ಎತ್ತಿ ಶಾಸಕ ಭವನದಲ್ಲಿ ಹುಸಿ ಬಾಂಬ್ ಇಟ್ಟ ಪ್ರಕರಣದಲ್ಲಿ ಜೈಲು ಸೇರಿದಂಥವರು. ಆ ಸಮಯದಲ್ಲಿ ಇವರು ಪೊಲೀಸ್ ಇಲಾಖೆಯಲ್ಲಿ SI ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಕಂಠೀರವ ಸ್ಟುಡಿಯೋ ನಿಯಮಿತ ಅಧ್ಯಕ್ಷರಾಗಿ ನೇಮಕಗೊಂಡಂಥವರು. ಜೈಲಿನಲ್ಲಿದ್ದಾಗ ಇವರು KSನ 45ನೇ ರ್ಯಾಂಕ್ನಲ್ಲಿ ಇವರು ಆಯ್ಕೆ ಆಗ್ತಾರೆ. ಆದರೆ ಸಾಮಾಜಿಕ ಹೋರಾಟದಲ್ಲಿ ಗುರುತಿಸಿಕೊಂಡ ಇವರು ಆ ಹುದ್ದೆಯನ್ನು ಅಲಂಕರಿಸಲು ಇಷ್ಟಪಡುವುದಿಲ್ಲ. ತದನಂತರದಲ್ಲಿ BJP ಪಕ್ಷದಿಂದ ಇವರು MLA ಚುನಾಯಿತ ಸ್ಪರ್ಧಿಯಾಗಿ ಸ್ಪರ್ಧೆಯನ್ನು ಸಹ ಮಾಡ್ತಾರೆ. ಕಳಸಾ ಬಂಡೂರಿ ಹೋರಾಟದ ಸಮಯದಲ್ಲಿ ಮುಂಚೂಣಿಯ ನಾಯಕತ್ವವನ್ನು ವಹಿಸಿ ಅಪಾರ ಖ್ಯಾತಿಯನ್ನು ಪಡೆದುಕೊಳ್ತಾರೆ. ಸದ್ಯಕ್ಕೆ ಇವರು ಈಗ ಸೌಜನ್ಯ ಸಾವಿನ ಕೇಸಿನ ಬೆನ್ನೆಲುಬಾಗಿ ನಿಂತು ಹೋರಾಟಗಾರರ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ. ಸ್ನೇಹಿತರೆ, ಅದೇನೇ ಇರಲಿ, ನ್ಯಾಯಯುತವಾದ ಹೋರಾಟಕ್ಕೆ ಮಾತ್ರ ನಮ್ಮ ಬೆಂಬಲ. ಸೌಜನ್ಯಳ ಸಾವಿನ ಸುತ್ತ ಇರುವ ಅಪರಾಧಿಗಳಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಅಂತ ಹೇಳುತ್ತಾ, ಇನ್ನು ಇಂತಹ ಕುತೂಹಲಕಾರಿ ವಿಚಾರಕ್ಕಾಗಿ ನಮ್ಮ ವಾಹಿನಿಯನ್ನು ಬೆಂಬಲಿಸೋದು ಮಾತ್ರ ಮರೆಯಬೇಡಿ ಅಂತ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಗ್ತೀನಿ. ಜೈ ಹಿಂದ್, ಜೈ ಭಾರತ.